ಕನ್ನಡ ಮಕ್ಕಳಿಗೆ. ನೀವು ನೋಡಿರ್ಬೋದು, ನಾನು ರೀಸೆಂಟಾಗಿ ಕರ್ನಾಟಕ ಫ್ಲ್ಯಾಗ್ ಇಶ್ಯೂನ ಮಾತಾಡಿ ಒಂದು ವಿಡಿಯೋ ಹಾಕಿದ್ದೀನಿ. ಇದರಲ್ಲಿ ತುಂಬ ಸಪೋರ್ಟ್ ಬಂದಿದ್ದು ನಿಮ್ಮ ಕಡೆಯಿಂದ, ಅದಕ್ಕೆ ತುಂಬ ಥ್ಯಾಂಕ್ಸ್. ಪೂರ್ತಿ ಸಕ್ಸಸ್ ಆಗಿಲ್ಲ, ಯಾಕಂದರೆ ಇಲ್ಲಿ ಏನು ಪ್ರಾಬ್ಲಮ್ ನಡೀತಾ ಇದೆ, ಏನು ಆಯಿತು ಅಂತ ಏನು ಯಾರಿಗೂ ಗೊತ್ತಿಲ್ಲ. ನಾ ಲ್ಯಾಂಗ್ವೇಜ್ನ ಅಬ್ಯೂಸ್ ಮಾಡಬಾರ್ದು, ಎರಡು ಕಡೆನೇ ತಪ್ಪಿದೆ ಅಂತ ಆ ವಿಡಿಯೋ ಹಾಕಿದ್ದೀನಿ. ಈಗ ಏನಾಯ್ತಂತೆ, ಆ ವಿಡಿಯೋ ಪೂರ್ತಿ ಯಾರು ನೋಡಿಲ್ಲ ಅನಿಸುತ್ತೆ. ತುಂಬ ವರ್ಡ್ಸ್ನ ಈಗ ವಿಡಿಯೋಲ್ಲಿ ಹೇಳೋಕ್ಕೆ ನಾನು ಇಂಟ್ರೆಸ್ಟ್ ಇಲ್ಲ. ನಿಮ್ಗೆ ಬೇಕಾದರೆ ಹೋಗಿ ಕಮೆಂಟ್ಸಲ್ಲಿ ಚೆಕ್ ಮಾಡಿ. ಅಷ್ಟು ವರ್ಸ್ಟಾಗಿ ಕಮೆಂಟ್ಸ್ ಮಾಡಿದ್ದಾರೆ, ಅಷ್ಟು ಬ್ಯಾಡ್ ವರ್ಡ್ಸ್. ಈಗ ತಮಿಳ್ನಾಡಲ್ಲಿ ಮಾಡೋದು ಅದನ್ನು ತಪ್ಪೆ, ಇಲ್ಲಿ ಕನ್ನಡದಲ್ಲಿ ಮಾಡ್ತಾ ಇರೋದು ಅದನ್ನು ತಪ್ಪೆ. ಎರಡು ಕಡೆನೇ ತಪ್ಪಿದೆ ಅಂತ ನಾನು ಆ ವಿಡಿಯೋ ಹೇಳಿ ಹಾಕಿದ್ದೀನಿ. ಅಂಡರ್ಸ್ಟ್ಯಾಂಡ್ ಆಗಲಿ ಅಂತಲೇ ಆ ವಿಡಿಯೋ ಹಾಕಿದ್ದೀನಿ. ತಿಳ್ಕೊಂಡಿದ್ದಾರೆ ಅಂದರೆ, ಒಂದು ತಮಿಳು ಹುಡುಗ ಈ ವಿಡಿಯೋ ಹಾಕಿದ್ದಾನೆ, ಅವ್ನು ಹೋಗಿ ಅವ್ನ ಅಬ್ಯೂಸ್ ಮಾಡಬೇಕು, ಅವ್ನ ಎದುರಿಸ್ಬೇಕು, ಅವನ್ನ ಯಾವ ರೀತಿಯಲ್ಲಿ ಬೈದರೆ ಚೆನ್ನಾಗಿರುತ್ತೋ ಹಂಗೆ ಬೈತಾರೆ. ನೀವು ಬೈಲಿ, ಅದು ಏನೇನು ತೊಂದರೆ ಇಲ್ಲ. ನೀವು ಎಷ್ಟು ಹೊಸ್ಟಾಗಿ ಬಿಹೇವ್ ಮಾಡಿ, ಹೊಸ್ಟಾಗಿ ಕಮೆಂಟ್ಸ್ ಹಾಕಿ, ಅದು ಏನು ನನಗೆ ಡಿಸ್ಟರ್ಬ್ ಮಾಡಿಲ್ಲ. ಯಾಕಂದರೆ ನನ್ನ ಪ್ರಕಾರ ನಾನು ವಿಡಿಯೋ ಹಾಕಿದೆ 10 ಜನಕ್ಕೆ ಹೋಗಿ ಸೇರಲಿ, 10 ಜನಕ್ಕೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಅದನ್ನ ಪ್ರಕಾರ ಅಂಡರ್ಸ್ಟ್ಯಾಂಡ್ ಆಯಿತು, ಅದು ನನಗೆ ಸಾಕು. ಫಸ್ಟು ಹೋಗಿ ನೀವು ಪೂರ್ತಿ ಆ ವಿಡಿಯೋನ ನೋಡಿಬಿಟ್ಟು ಆಮೇಲೆ ಕಮೆಂಟ್ಸ್ ಆಗಿ. ಈಗ ಕನ್ನಡ ಲ್ಯಾಂಗ್ವೇಜ್ನ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ, ಅದಕ್ಕೆ ನಾನು ಕಷ್ಟಪಟ್ಟು ಈಗ ಕನ್ನಡದಲ್ಲಿ ಮಾತಾಡಿ ವಿಡಿಯೋ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡಿಲ್ಲ, ಹಂಗೆ ಬಂದು ಬೈತೀರಿ ಅಂತ ಅದು ನಾನು ಏನು ಹೇಳೋಕ್ಕಾಗಿಲ್ಲ ಅಲ್ಲಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಆಲ್. ನಾನು ತಿರ್ಗಿ ಅದೇ ಹೇಳ್ತಾ ಇರೋದು, ಲವ್ ಪೀಪಲ್, ರೆಸ್ಪೆಕ್ಟ್ ಆಲ್ ಲ್ಯಾಂಗ್ವೇಜಸ್. ಜೈ ಕರ್ನಾಟಕ, ಜೈ ತಮಿಳ್ನಾಡು, ಜೈ ಹಿಂದ್, ಭಾರತ್ ಮಾತಾ ಕಿ ಜೈ.